ನಮಸ್ಕಾರ ಸ್ನೇಹಿತರೆ, ಅನಿತಾಸ್ ಬೆಳ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಪ್ರಶಾಂತವಾದಂಥ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಒಂದು ಧ್ಯಾನ ಕೇಂದ್ರಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇದು ಎಂಟ್ರೆನ್ಸ್. ಇದು ಯಾವುದಪ್ಪ ಪ್ಲೇಸ್ ಅಂತ ಅಂದ್ಕೊಳ್ತೀರಾ? ಪಿರಮಿಡ್ ವ್ಯಾಲಿ. ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ, ಪೀಸ್ಫುಲ್ ಆಗಿದೆ. ನಿಜವಾಗ್ಲೂ ಬೆಂಗಳೂರಿಗೆ ಹತ್ತಿರವಾಗಿ ಅಂದರೆ 40 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಧ್ಯಾನ ಕೇಂದ್ರ ಇದೆ. ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರ್ತೀವಿ. ಕೆಲಸಗಳು, ಫ್ಯಾಮಿಲಿಯ ಒತ್ತಡಗಳು, ಈ ಎಲ್ಲ ಜಂಜಾಟಗಳಿಂದ ಮುಕ್ತಿ ಬೇಕು. ಮಾನಸಿಕವಾಗಿ ನಾವು ರಿಲ್ಯಾಕ್ಸ್ ಆಗಬೇಕು ಅಂದರೆ ಖಂಡಿತ ಈ ಧ್ಯಾನ ಕೇಂದ್ರಕ್ಕೆ ಬನ್ನಿ. ಮೆಂಟಲಿ ತುಂಬಾ ರಿಲ್ಯಾಕ್ಸ್ ಆಗ್ತೀರಾ. ಒನ್ ಡೇ ಟ್ರಿಪ್ ಮಾಡೋಕ್ಕಂತೂ ಬೊಂಬಾಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಧ್ಯಾನ ಮಾಡೋದ್ರ ಜೊತೆಗೆ ನೋಡಿ ಬೋಟಿಂಗ್ ಎಲ್ಲ ಇದೆ. ಅಷ್ಟೇ ಅಲ್ಲದೆ ತುಂಬ ಗೇಮ್ಸ್ ಎಲ್ಲ ಇದೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಒಂದು ರೆಸಾರ್ಟಿಗೆ ಬಂದಿದ್ದೀರಾ ಅನ್ನೋಷ್ಟು ಫೀಲ್ ಆಗುತ್ತೆ. ಸುಮಾರು 40 ಎಕರೆ ವಿಸ್ತೀರ್ಣದಲ್ಲಿ ಕಟ್ಟಿರೋಂಥ ಒಂದು ಪಿರಮಿಡ್ ಧ್ಯಾನ ಕೇಂದ್ರ ಇದು. ನೋಡಿ, ನಾವು ಕೂಡ ಒಳಗೆ ಹೋಗಿ ಧ್ಯಾನ ಮಾಡಿ ಬಂದು ಸ್ವಲ್ಪ ಉಲ್ಲಾಸಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಹಾಗಾಗಿ ಇಲ್ಲಿ ಕೂತ್ಕೊಂಡು ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ಧ್ಯಾನ ಕೇಂದ್ರದ ಎಂಟ್ರೆನ್ಸ್ ಎಲ್ಲ ತೋರಿಸ್ತೀನಿ. ಆದರೆ ಧ್ಯಾನ ಕೇಂದ್ರದ ಒಳಗಡೆ ವಿಡಿಯೋ ಶೂಟಿಂಗ್ ಎಲ್ಲ ಇಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು. ಸುತ್ತಮುತ್ತಲಿನ ವಾತಾವರಣ ನೋಡಿ ಎಷ್ಟು ಚೆಂದ ಇದೆ. ಹಸಿರು ಗಿಡಗಳಿಂದ ಕಂಗೊಳಿಸ್ತಾ ಇದೆ. ಹಕ್ಕಿ ಪಕ್ಷಿಗಳ ಕಲರವ ನಿಜವಾಗ್ಲೂ ತುಂಬಾ ಪೀಸ್ಫುಲ್ ಆಗಿದೆ ಸ್ನೇಹಿತರೆ. ಇದು ಎಂಟ್ರೆನ್ಸ್. ನೋಡಿ, ಇಲ್ಲಿ ಬುದ್ಧ ಸ್ಟ್ಯಾಚು ಇದೆ ಎಂಟ್ರೆನ್ಸಲ್ಲಿ. ಸ್ಟ್ಯಾಚು ಆದಮೇಲೆ ಪಿರಮಿಡ್ ಕಾಣಿಸುತ್ತೆ. ಸುಮಾರು 102 ಅಡಿ ಎತ್ತರದ ಪಿರಮಿಡ್. ಧ್ಯಾನ ಮಾಡಿ ಆಚೆ ಬಂದು ಎಲ್ಲ ಕಡೆ ನೋಡ್ಬೋದು. ಧ್ಯಾನ ಕೇಂದ್ರದ ಒಳಗಡೆ ಮಾತ್ರ ಚಪ್ಪಲ್ಲಾಗಲಿ ಅಥವಾ ವಿಡಿಯೋ ಶೂಟಿಂಗ್ ಆಗಲಿ ಯಾವುದೂ ಪ್ರವೇಶ ಇಲ್ಲ. ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕು. ಧ್ಯಾನ ಮಾಡಿ ಆಚೆ ಬಂದ ನಂತರ ಎಲ್ಲ ಪ್ಲೇಸು ನೋಡ್ಬೋದು, ಗೇಮ್ಸ್ ಆಡ್ಬೋದು. ಹಾಗೆ ಫ್ರೀ ಊಟ, ಫ್ರೀ ಎಂಟ್ರಿ. ಇದೇ ಪಿರಮಿಡ್. ಈ ಆಕಾರದಲ್ಲಿರೋಂಥ ಪಿರಮಿಡ್ ಒಳಗಡೆ ಸುಮಾರು ಏಕಕಾಲಕ್ಕೆ 5,000 ಜನ ಧ್ಯಾನ ಮಾಡ್ಬೋದಾಗಿದೆ. ತುಂಬಾ ಏಕಾಗ್ರತೆ ಬರುತ್ತೆ ಆದ್ಮೇಲೆ. ಪಕ್ಕದಲ್ಲೇ ನೋಡಿ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಒಳ್ಳೆ ಬುಕ್ಸ್ ಎಲ್ಲ ಇದೆ, ಸ್ಟ್ಯಾಚ್ಯೂಸ್ ಎಲ್ಲ ಇತ್ತು. ಹಾಗೆ ಇಲ್ಲಿ ಬಂದು ಕೂತ್ಕೊಂಡು ಸಮಾಧಾನವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ನೋಡಿ, ಪಿರಮಿಡ್ ಬಲಗಡೆ ಸೈಡ್ ಇದೆ. ನೋಡಿ, ನೇಚರೆಲ್ಲ ಎಷ್ಟು ಹಸಿರಾಗಿದೆ. ಬಂದು ಕೂತ್ಕೊಂಡ್ರೆ ಸಾಕು, ತುಂಬಾ ಏಕಾಗ್ರತೆ ಬರುತ್ತೆ. ಅಲ್ಲಿ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಫ್ರೆಂಡ್ಸ್. ನಿಜವಾಗ್ಲೂ ಯಾರೇ ಬಂದು ಕೂತ್ಕೊಂಡ್ರೂ ನಿಜವಾಗ್ಲೂ ಧ್ಯಾನ ಸ್ಥಿತಿಯಲ್ಲೇ ಇರಬೇಕು ಅನ್ನೋಷ್ಟು ಫೀಲ್ ಆಗುತ್ತೆ. ನೋಡಿ, ನಾನು ಕೂಡ ಪಿರಮಿಡ್ನ ನೋಡಿಕೊಂಡು ಬಂದು ಇಲ್ಲಿ ಕೂತ್ಕೊಂಡೆ. ಹೋಗಿ ಬಂದು ಇಲ್ಲಿ ಕೂತ್ಕೊಳ್ಬೇಕು ಅನಿಸುತ್ತೆ, ಅಷ್ಟು ರಿಲ್ಯಾಕ್ಸ್ ಆಗಿತ್ತು. ನಿಜವಾಗ್ಲೂ ಒಂದು ಇಡೀ ದಿನ ಯಾವುದೇ ಚಿಂತೆ, ಫ್ಯಾಮಿಲಿ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಕೂಲಾಗಿ ಒಂದು ಇಡೀ ದಿನ ನೆಮ್ಮದಿಯಾಗಿ ಕಳೆದು ಬಂದಂಥ ಸ್ಥಳ ಇದು. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಹಾಗೆ ಊಟಕ್ಕೆ ಬಂದ್ವಿ. 12:30ಯಿಂದ 2 ಗಂಟೆವರೆಗೂ ಊಟ ಕೊಡ್ತಾರೆ. ಫ್ರೀ ಊಟ ಇದೆ. ಎಲ್ಲ ಥರದ ವೆರೈಟೀಸ್ ಇರುತ್ತೆ. ಪಲ್ಯ, ಚಪಾತಿ, ಅನ್ನ, ಸಾಂಬಾರು ಎಲ್ಲ ಇರುತ್ತೆ. ನೋಡಿ, ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮಾಡಿದವರು ನೇರ ಇಲ್ಲಿಗೆ ಊಟಕ್ಕೆ ಬರ್ಬೋದು. ಬೆಂಗಳೂರಲ್ಲಿ ಎಲ್ಲೇ ಹೋದ್ರೂ ಫ್ರೀಯಾಗಿ ಊಟ ತಿಂಡಿ ಎಲ್ಲ ಏನೂ ಸಿಗಲ್ಲ. ಅಂಥದ್ರಲ್ಲಿ ಇಲ್ಲಿ ಫ್ರೀಯಾಗಿ ವೆರೈಟಿ ಊಟ, ಹೊಟ್ಟೆ ತುಂಬ ಊಟ ಹಾಕ್ತಾರೆ. ನೋಡಿ, ಇದು ಊಟದ ಕೊಠಡಿ. ಎಷ್ಟೊಂದು ಚೇರ್ ವ್ಯವಸ್ಥೆ ಎಲ್ಲ ಇದೆ. ಹಾಗಾಗಿ ನಾವು ಕೂಡ ಊಟಕ್ಕೆ ಕ್ಯೂನಲ್ಲಿ ಬಂದು ನಿಂತ್ಕೊಂಡ್ವಿ. ಜೊತೆಗೆ ದಾನ ಕೊಡೋರು ಕೊಡ್ಬೋದು. ಊಟಕ್ಕೆ, ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ದಾನ ಮಾಡೋರು ಮಾಡ್ಬೋದಾಗಿದೆ. ಊಟ ಹಾಕ್ಸ್ಕೊಂಡು ಬಂದ್ವಿ. ನೋಡಿ, ಊಟ ಎಷ್ಟು ಚೆನ್ನಾಗಿದೆ. ಚಪಾತಿ, ಪಲ್ಯ, ಅನ್ನ, ಸಾಂಬಾರು ಮತ್ತು ಪಲಾವು, ತುಂಬ ವೆರೈಟೀಸ್ ಎಲ್ಲ ಊಟ ಇರುತ್ತೆ. ಅದರಲ್ಲೂ ಹೊಟ್ಟೆ ತುಂಬ ಊಟ ಅನ್ಲಿಮಿಟೆಡ್. ನಾವು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆ ಕಡೆ ಗೇಮ್ಸ್ ಕಡೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ನೋಡಿ, ರೆಸ್ಟೋರೆಂಟ್ಗಳು ಕೂಡ ಇದೆ, ಅದು ಪೇಯಬಲ್ಲು. ನೋಡಿ, ಎಷ್ಟು ಪ್ರಶಾಂತವಾಗಿ ಇದೆ. ಎಲ್ಲ ನೋಡಿದ್ರಲ್ಲಿ ಹಸಿರು ಮರ ಗಿಡಗಳು ಕಂಗೊಳಿಸ್ತಾ ಇದೆ. ಜೊತೆಗೆ ಹಕ್ಕಿ ಪಕ್ಷಿಗಳ ಕಲರವ. ಅಲ್ಲಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಲಿಕ್ಕೆ ನೋಡಿ ಪಾರ್ಕ್ ಥರ ಎಲ್ಲ ಇದೆ. ಇದು ಪೇ ಮಾಡಿ ಊಟ ಮಾಡೋ ಅಂಥ ರೆಸ್ಟೋರೆಂಟು. ಎಲ್ಲಿ ನೋಡಿದ್ರಲ್ಲಿ ಹಸಿರು ರಾಶಿ. ತುಂಬಾ ಡಿಸಿಪ್ಲಿನಡ್ ಆಗಿದೆ. ಮೇಲ್ಗಡೆ ಎಲ್ಲ ಹೋದಷ್ಟು ತುಂಬ ಕೆಲಸಗಳೆಲ್ಲ ಇನ್ನೂ ನಡೀತಾ ಇತ್ತು. ಇದು ಒಂದು ರೆಸ್ಟೋರೆಂಟು. ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಬುದ್ಧ ಸ್ಟ್ಯಾಚು ಕಡೆಯಿಂದ ಒಂದು ವೇ ಇದೆ. ಹಾಗೆ ಬ್ಯಾಂಬೂ ಬ್ರಿಡ್ಜ್ ಇದೆ. ನೋಡಿ, ಈ ಕಡೆಯಿಂದ ಕೂಡ ಎಂಟ್ರೆನ್ಸ್ ಇದೆ. ನೋಡಿ, ಕಾಣಿಸ್ತಿದೆ ಎಲ್ಲ ಪಿರಮಿಡ್ ಧ್ಯಾನ ಕೇಂದ್ರ. ಬ್ರಿಡ್ಜ್ ಮೇಲೂ ಕೂಡ ಕೆಲಸ ನಡೀತಾ ಇತ್ತು. ಈಗ ಮತ್ತೆ ಹೊಸದಾಗಿ ರೆನೋವೇಷನ್ ಕೆಲಸ ಏನೋ ನಡೀತಾ ಇದೆ. ತುಂಬ ಕೆಲಸಗಳು ನಡೀತಾ ಇತ್ತು ಮೇಲ್ಗಡೆ ಎಲ್ಲ. ಹಾಗಾಗಿ ನಾವು ಕೂಡ ಎಲ್ಲ ಕಡೆ ಹೋದ್ರೂ ಅಲ್ಲೆಲ್ಲ ಕೆಲಸಗಳು ನಡೀತಾ ಇತ್ತು. ಆದರೆ ಇಷ್ಟೇ ಹಸಿರಾಗಿ ನಳಿಸ್ತಾ ಇತ್ತು, ಪ್ರಶಾಂತವಾಗಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಕೃತಿ ಸೌಂದರ್ಯ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪೀಸ್ಫುಲ್ ಆಗಿದೆ. ಹೋಗ್ತಾ ಹೋಗ್ತಾ ಗುಡ್ಡ ಥರ ಫೀಲ್ ಆಗುತ್ತೆ. ಹಾಗೆ ಹಂತವಾಗಿ ಗುಡ್ಡ ಹೇಗಿದೆಯೋ ಹಾಗಾಗೇ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲ ಥರ ಗೇಮ್ಸ್ ಕೂಡ ಆಡ್ಬೋದು.
ನೋಡಿ ಇಲ್ಲೆಲ್ಲ ಶೂಟಿಂಗ್ ಮಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ಫೋಟೋಶೂಟ್ ಮಾಡ್ಕೊಳ್ಳಿಕ್ಕೆಲ್ಲ. ಧ್ಯಾನ ಕೇಂದ್ರದಲ್ಲಿ ಮಾತ್ರ ಮೊಬೈಲ್ ಆನ್ ಮಾಡೋ ಹಾಗಿಲ್ಲ, ಹೊರಗಡೆ ಎಲ್ಲಿ ಬೇಕಾದ್ರೂ ನಾವು ವಿಡಿಯೋನ ತಗೊಳ್ಬೋದು. ಇಲ್ಲೆಲ್ಲ ನೋಡ್ಕೊಂಡ್ವಿ, ಅಡ್ಡಾಡ್ಕೊಂಡ್ವಿ. ಹಾಗೆ ಮೇಲೆ ಹೋಗ್ತಾ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಹೋದಷ್ಟು ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಧ್ಯಾನ ಕೇಂದ್ರದಲ್ಲಿ ಪ್ಯಾಕೇಜಲ್ಲಿ ಧ್ಯಾನ ಮಾಡಲಿಕ್ಕೆ ಅವಕಾಶ ಇದೆ, ಹಾಗಾಗಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಅಂತಲೇ ನೋಡಿ ಇಲ್ಲಿ ರೂಮ್ಸ್ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಪ್ರಶಾಂತವಾಗಿ. ಅಲ್ಲೇ ಉಳ್ಕೊಂಡು ಧ್ಯಾನ ಮಾಡೋರು ಕೂಡ ಮಾಡ್ಬೋದು. ನೋಡಿ ಮೇಲಿಂದ ಎಲ್ಲ ನೋಡ್ತಾ ಇದ್ರೆ ಪಿರಮಿಡ್ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ವಾ. ಹಾಗೆ ಸುತ್ತ ವ್ಯೂ ಎಲ್ಲ ತೋರಿಸ್ತಾ ನೋಡಿ, ಪಿರಮಿಡ್ ಎಲ್ಲ ಜೂಮ್ ಮಾಡಿ ತೋರಿಸ್ತೀನಿ. ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್. ತುಂಬಾ ಬಿಸಿಲಿತ್ತು, ಆ ಬಿಸಿಲಲ್ಲಿ ನಿಜವಾಗ್ಲೂ ಧ್ಯಾನ ಕೇಂದ್ರಕ್ಕೆ ಹೋದಾಗ ತುಂಬಾ ಪೀಸ್ಫುಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನೋಡಿ ಪಿರಮಿಡ್ ಈ ಆಕಾರದಲ್ಲಿ ಇದೆ. ನಾವು ಧ್ಯಾನ ಮಾಡಲಿಕ್ಕೆ ಕುಳಿತುಕೊಂಡಾಗ ಪಿರಮಿಡ್ ಆಕಾರದ್ದು ಅಂದರೆ ತಾಮ್ರದ ಒಂದು ಪಿರಮಿಡ್ ಸಿಗುತ್ತೆ, ಅದನ್ನು ತಲೆ ಮೇಲೆ ಇಟ್ಕೊಂಡು ಧ್ಯಾನ ಮಾಡೋದ್ರಿಂದ ಹೆಚ್ಚಿನ ಏಕಾಗ್ರತೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಅಲ್ಲಿ ಮಾರಾಟ ಕೂಡ ಮಾಡ್ತಾರೆ, ಬೇಕಿರೋರು ತಗೊಳ್ಬೋದು. ನೋಡಿ ಅಲ್ಲಲ್ಲೇ ಮರಗಳ ಸಾಲು. ಹೊಸದಾಗಿ ಇನ್ನೂ ಕೆಲಸಗಳು ನಡೀತಾ ಇದೆ, ಜಲ್ಲಿ ಎಲ್ಲ ಹಾಕಿದ್ದಾರೆ. ಮೇಲೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಖುಷಿಯಾಗುತ್ತೆ. ನಿಜವಾಗ್ಲೂ ತುಂಬಾ ಬೇಜಾರಾದಾಗ ಬೆಂಗಳೂರಲ್ಲಿ ಖಂಡಿತ ಈ ಪಿರಮಿಡ್ ವ್ಯಾಲಿಗೆ ಒಂದ್ಸಾರಿ ವಿಸಿಟ್ ಮಾಡಿ, ಮನಸ್ಸಿಗೆ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ. ಕಾಣಿಸ್ತಿದೆಯಲ್ಲ ನೋಡಿ, ಅಲ್ಲಿ ಇಟ್ಟಿರೋಂಥ ಲೈಟಿಂಗ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಪಿರಮಿಡ್ ಆಕಾರದ್ದೇ ಬಾಕ್ಸ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಲ್ಲೇ ಮುಂದೆ ಹೋಗಲಿಕ್ಕೆ ನಮಗೆ ಫಲಕಗಳನ್ನ ಕೂಡ ಹಾಕಿದ್ರು. ನೋಡಿ ಎಲ್ಲವೂ ಪಿರಮಿಡ್ ಆಕಾರದಲ್ಲೇ ಇದೆ. ಎಲ್ಲಂದ್ರಲ್ಲಿ ವೆರೈಟಿ ಶೋ ಗಿಡಗಳು ಕಾಣಿಸ್ತಾ ಇತ್ತು, ಕಣ್ಣಿಗೆ ತಂಪು ಅನ್ನಿಸ್ತಾ ಇತ್ತು. ಇಲ್ಲಿಂದ ಹಾಗೆ ಮುಂದೆ ಹೋದರೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ರೆಸಾರ್ಟಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು. ಬಿಸಿಲು ಗಣಗಣ ಅಂತ ಇತ್ತು. ನೋಡಿ ಅಲ್ಲಲ್ಲೇ ಶೋ ಗಿಡಗಳನ್ನ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ, ತುಂಬಾ ಆಕರ್ಷಕವಾಗಿತ್ತು. ಅದಕ್ಕೆ ಹೂವನ್ನು ಕೂಡ ವಿಡಿಯೋನ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕನಕಪುರ ರಸ್ತೆಯಲ್ಲಿರೋಂಥ ಕೆಬ್ಬೆದೊಡ್ಡಿ ಅಂತ ಒಂದು ಗ್ರಾಮ. ಆ ಗ್ರಾಮದ ಸ್ಟಾಪಲ್ಲಿ ನಾವು ಇಳಿಬೇಕಾಗುತ್ತೆ. ಹಾರೋಹಳ್ಳಿ ಸ್ಟಾಪಿಂದ ಹಿಂದಿನ ಸ್ಟಾಪಲ್ಲಿ ಇಳ್ಕೊಳ್ಬೇಕು. ಅದರಿಂದ ಒಳಗಡೆ 2 ಕಿಲೋಮೀಟ್ರ್ ನಾವು ಆಟೋ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲಿ ಹೋಗ್ಬೋದಾಗಿದೆ, ಪಾರ್ಕಿಂಗ್ ಎಲ್ಲ ಇದೆ. ಮೇಲೆ ಹೋಗ್ತಾ ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಅದು ಕೂಡ ಬೌದ್ಧ ಶೈಲಿಯಲ್ಲೇ ಇದೆ. ನೋಡಿ ಯಾವುದೋ ಒಂದು ಆಶ್ರಮದಲ್ಲಿ ನಾವು ಇದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ. ರೆಸ್ಟೋರೆಂಟ್ಗಳು ಕೂಡ ಅದೇ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಇದನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳೋದಾದರೆ 2003ರಲ್ಲಿ ಬ್ರಹ್ಮರ್ಷಿ ಪತ್ರಿಜಿ ಅವರು ಸ್ಥಾಪಿಸಿದಂಥ ಒಂದು ಇದು ಮೈತ್ರೇಯ ಬುದ್ಧ ಪಿರಮಿಡ್ ಅಂತ ಹೇಳ್ಬೋದು. ಇದು ಧ್ಯಾನಕ್ಕೋಸ್ಕರನೇ ನಿರ್ಮಿಸಲಾಗಿರುವಂಥ ಅತಿ ದೊಡ್ಡ ಪಿರಮಿಡ್ ಇದು. ಇದರಲ್ಲಿ ಕಂಬಗಳಿಲ್ಲ, ರಚನೆಯಲ್ಲಿ 104 ಅಡಿ ಎತ್ತರ ಇದೆ. ಹಾಗೆ ಸಾವಿರಾರು ಜನರಿಗೆ ಅವಕಾಶನ ಕಲ್ಪಿಸುತ್ತೆ. ಅಂದರೆ 5,000 ಜನಗಳು ಒಟ್ಟಿಗೆ ಕೂತು ಧ್ಯಾನ ಮಾಡ್ಬೋದಂತ ಒಂದು ಧ್ಯಾನ ಕ್ಷೇತ್ರ ಅಂತ ಹೇಳ್ಬೋದು. ಹಾಗೆ ಮೇಲೆ ಬರ್ತಾ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ, ಅದನ್ನು ಕೂಡ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ಒಂದು ರಿಸಲ್ಟಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನೋಡಿ ಯಾವುದೋ ಒಂದು ಮರ ಇತ್ತು, ತುಂಬ ಕಾಯಿಗಳು ಬಿಟ್ಟಿತ್ತು. ಏನು ಮರ ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಯಾರಾದರೂ ಗೊತ್ತಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋಗೋಣ. ನೋಡಿ ಇದೆ ಸ್ವಿಮ್ಮಿಂಗ್ ಪೂಲ್. ನೋಡಿ ವುಡನ್ ಟೆಕ್ಸ್ಚರಲ್ಲಿ ಎಷ್ಟು ಚೆನ್ನಾಗಿದೆ, ಮ್ಯಾಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ. ತುಂಬ ಮಧ್ಯಾಹ್ನದ ಬಿಸಿಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಆಕಾಶದ ಬಣ್ಣನ ತಗೊಂಡಿದೆ ಸ್ವಿಮ್ಮಿಂಗ್ ಪೂಲ್ ನೋಡಿ. ಹಾಗೆ ಮೇಲೆ ಬೆಟ್ಟ ಥರ ಎಷ್ಟು ಚೆನ್ನಾಗಿದೆ. ಸ್ಟೆಪ್ ಬೈ ಸ್ಟೆಪ್ಪು ಒಂದು 3-4 ಸ್ಟೆಪ್ಪು ಬಂದಷ್ಟು ಹೈಟ್ ಹೋದಷ್ಟು ಹಂತವಾಗಿ ನಿರ್ಮಾಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅಲ್ಲಲ್ಲೇ ಗೇಮ್ಸ್ಗಳು
ನಾವು ಕೆಲವೊಂದು ಗೇಮ್ಸ್ ಆಡಿದ್ವಿ, ಹಾಗಾಗಿ ಅಲ್ಲಿ ವಿಡಿಯೋ ಇಟ್ಕೊಳ್ಳಿಲ್ಲ. ಇದು ಸ್ವಿಮ್ಮಿಂಗ್ ಪೂಲ್. ಸ್ಟೇ ಮಾಡಲಿಕ್ಕೆಲ್ಲ ಇಲ್ಲಿ ಅವಕಾಶ ಇದೆ. ನೋಡಿ ಎಷ್ಟು ಪ್ರಶಾಂತ ಅನಿಸ್ತದೆ. ನೋಡ್ತಿಲ್ಲ ಫ್ರೆಂಡ್ಸ್, ಹಾಗೆ ಅಲ್ಲೊಂದು ಚಿಕ್ಕದು ಸ್ವಿಮ್ಮಿಂಗ್ ಪೂಲ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಕಾಣಿಸ್ತಿದೆಯಲ್ಲ, ಹತ್ರ ಹೋಗ್ತಾ ಇದ್ದೀವಿ. ನೀರು ಕೂಡ ಅಷ್ಟೇ ತುಂಬಾನೇ ಕ್ಲೀನಾಗಿ ಸ್ವಚ್ಛವಾಗಿತ್ತು. ನೋಡಿ, ಇದು ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್, ತುಂಬ ಆಳ ಏನೂ ಇಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ನಿಜವಾಗ್ಲೂ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ಮಾಡ್ಬೋದು, ಫ್ರೀ ಊಟ ಸಿಗುತ್ತೆ, ಜೊತೆಗೆ ಮಕ್ಕಳನ್ನೆಲ್ಲ ಇಲ್ಲೆಲ್ಲ ಆಟ ಆಡಿಸ್ಕೊಂಡು ಹೋಗ್ಬೋದು. ಒಂದು ದಿನ ನಿಜವಾಗ್ಲೂ ಸೂಪರ್ ಆಗಿರೋಂಥ ಒಂದು ಟ್ರಿಪ್ಪನ್ನು ಮಾಡ್ಬೋದು. ಒನ್ ಡೇ ಟ್ರಿಪ್ ಮಾಡೋಕ್ಕೆ ಬೊಂಬಟ್ಟಾಗಿದೆ. ಅದರಲ್ಲೂ ಎಷ್ಟೋ ಒತ್ತಡಗಳು, ಸ್ಟ್ರೆಸ್ಸಿಂದ ಬಳಲ್ತಾ ಇರ್ತೀವಿ, ಅದರಿಂದ ತುಂಬಾ ರಿಲ್ಯಾಕ್ಸೇಷನ್ ಆಗುತ್ತೆ. ನೋಡಿದ್ರಲ್ಲ, ಎಲ್ಲ ತೋರಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಈ ಆಕಾರದಲ್ಲಿ ಇದೆ. ಸ್ವಿಮ್ಮಿಂಗ್ ಪೂಲ್ ನೋಡಿದ್ದಾಯಿತು, ಈಗ ಹೊರಗಡೆ ಎಕ್ಸಿಟ್ ಆಗ್ತಿದ್ದೀವಿ. ಹಾಗೆ ನೋಡಿಕೊಂಡು ಮುಂದೆ ಸಾಗಿದಷ್ಟು ಇಂಡೋರ್ ಗೇಮ್ಸ್ ಎಲ್ಲ ಇತ್ತು. ನೋಡಿ, ಅಲ್ಲೆಲ್ಲ ಇಂಡೋರ್ ಗೇಮ್ಸ್ ಇದೆ, ಜೊತೆಗೆ ಹೊರಗಡೆ ಗೇಮ್ಸ್ ಕೂಡ ಇದೆ. ಈ ಕಡೆಯಿಂದ ಸ್ವಲ್ಪ ರೈಟ್ ಸೈಡ್ ಹೋದರೆ ಅಲ್ಲೊಂದು ಶನಿದೇವರ ಟೆಂಪಲ್ ಕೂಡ ಇದೆ, ಅಲ್ಲೂ ಕೂಡ ದರ್ಶನ ಮಾಡ್ಕೊಳ್ಬೋದಾಗಿತ್ತು. ಅಲ್ಲಲ್ಲೇ ಉಯ್ಯಾಲೆಗಳೆಲ್ಲ ಹಾಕಿದ್ದಾರೆ, ನಾವು ಕೂಡ ಉಯ್ಯಾಲೆ ಎಲ್ಲ ಆಡಿದ್ವಿ. ನೋಡಿ, ಇಲ್ಲಿ ಗೇಮ್ಸ್ ಇದೆ ಈ ಕಡೆ ಲೆಫ್ಟಲ್ಲಿ. ರೈಟ್ ಸೈಡ್ ಬಂದರೆ ದೇವಸ್ಥಾನ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಒನ್ ಡೇ ಟ್ರಿಪ್ ಹೋಗಬೇಕು ಅಂತ ಪ್ಲಾನ್ ಇದ್ದರೆ, ಜೊತೆಗೆ ಮಾನಸಿಕ ನೆಮ್ಮದಿ ಬೇಕು ಅನಿಸಿದ್ರೆ ಖಂಡಿತ ಈ ಪಿರಮಿಡ್ ವ್ಯಾಲಿಗೆ ಒಂದ್ಸರಿ ಭೇಟಿ ಕೊಡಿ. ನಿಜವಾಗ್ಲೂ ತುಂಬಾ ಪೀಸ್ಫುಲ್ ಆಗಿದೆ, ನಿಮಗೆ ಇಷ್ಟ ಆಗುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ವಿಸಿಟ್ ಮಾಡ್ಬೋದು. ಹಾಗೆ ನಾವು ಕೂಡ ವರ್ಕ್ ಸ್ಟ್ರೆಸ್ಸಿಂದ ಬಳಲ್ತಾ ಇದ್ದರೆ ಖಂಡಿತ ವಿಸಿಟ್ ಮಾಡಿ, ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಜೊತೆಗೆ ಧ್ಯಾನ ಹೇಗೆ ಮಾಡಬೇಕು, ಎಷ್ಟು ನಿಮಿಷ ಮಾಡಬೇಕು ಅನ್ನೋದೆಲ್ಲ ವಿವರವಾಗಿ ಹೇಳಿಕೊಡ್ತಾರೆ. ನಾವು ಕನಿಷ್ಠ ದಿನದಲ್ಲಿ ನಮಗೆ ಎಷ್ಟು ಏಜ್ ಇದೆ ಅಷ್ಟು ನಿಮಿಷ ನಾವು ಧ್ಯಾನ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಮಗೆ 25 ವರ್ಷ ಆಗಿದೆ, 25 ನಿಮಿಷ ಧ್ಯಾನ, 50 ವರ್ಷ ಆಗಿದ್ರೆ 50 ನಿಮಿಷ ಧ್ಯಾನ. ಈ ರೀತಿ ಧ್ಯಾನ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ ಅಂತ ಎಲ್ಲ ಚೆನ್ನಾಗಿ ಹೇಳಿಕೊಟ್ರು. ನಾವು ಕೂಡ ಹೊಸ ರೀತಿಯ ಧ್ಯಾನ ಮಾಡೋ ವಿಧಾನನ ತಿಳ್ಕೊಂಡು ಬಂದ್ವಿ. ನೋಡಿ, ಗೇಮ್ಸ್ ಎಲ್ಲ ಇಲ್ಲಿದೆ. ಇದೆಲ್ಲ ಪೇಯಬಲ್ ಇರುತ್ತೆ, ಗೇಮ್ಸಿಗೆಲ್ಲ ಪೇ ಮಾಡಿ ಆಟ ಆಡಬೇಕು. ನಮಗೆ ಯಾವ ಗೇಮ್ಸ್ ಬೇಕು ಆ ಗೇಮ್ಸ್ನ ಆಟ ಆಡ್ಬೋದಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪಿರಮಿಡ್ ವ್ಯಾಲಿ ಒನ್ ಡೇ ಟ್ರಿಪ್ ಬೊಂಬಟ್ಟಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಖಂಡಿತ ನೀವು ಕೂಡ ಒಮ್ಮೆ ಭೇಟಿ ಕೊಡಿ, ಮೆಂಟಲಿ ರಿಲ್ಯಾಕ್ಸ್ ಆಗಿ ಬರ್ಬೋದು. ನೋಡಿ, ಇಲ್ಲೆಲ್ಲ ಬೇರೆ ಬೇರೆ ರೀತಿಯ ಗೇಮ್ಸ್ ಇದೆ, ಯಾವ ಗೇಮ್ಸ್ ಬೇಕಾದ್ರೂ ನಾವು ಆಡ್ಬೋದಾಗಿದೆ. ಎಲ್ಲ ರೀತಿಯ ಗೇಮ್ಸ್ಗಳಿದೆ, ತುಂಬಾ ಚೆನ್ನಾಗಿದೆ, ಸೇಫ್ಟಿಯಾಗಿದೆ. ಇದು ಗನ್ ಶೂಟ್. ನೋಡಿ, ಇಲ್ಲೆಲ್ಲ ಗೇಮ್ಸ್ ಆಟ ಆಡಿದ್ವಿ, ನೀವು ಕೂಡ ಆಟ ಆಡ್ಬೋದು. ನೆರಳೆಲ್ಲ ಇದೆ, ತುಂಬಾ ಸೇಫ್ಟಿಯಾಗಿದೆ, ಯಾರು ಬೇಕಾದ್ರೂ ಆಟ ಆಡ್ಬೋದು, ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಇದು ಎಲ್ಲ ಪೇ ಮಾಡಿ ಆಟ ಆಡೋಂಥ ಗೇಮ್ಸು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ಪಿರಮಿಡ್ ವ್ಯಾಲಿಗೆ ಒನ್ ಡೇ ವಿಸಿಟ್ ಮಾಡೋದ್ರಿಂದ ಒನ್ ಡೇ ಟ್ರಿಪ್ ಮಾಡಿದಷ್ಟು ಒಂದು ರೆಸಾರ್ಟ್ಗೆ ಹೋದಷ್ಟು ಫೀಲ್ ಆಗುತ್ತೆ. ಆದರೆ ಇದು ನಿಜವಾಗ್ಲೂ ಪ್ಯೂರ್ಲಿ ಒಂದು ಧ್ಯಾನ ಕೇಂದ್ರ, ತುಂಬಾ ಪಾಸಿಟಿವಿಟಿ ಇರುವಂಥ ಒಂದು ಸ್ಥಳ. ಖಂಡಿತ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನನಗೆ ಎಂಕರೇಜ್ ಮಾಡಿ ಆದ್ಮೇಲೆ. ಧನ್ಯವಾದಗಳು ಸ್ನೇಹಿತರೆ.